ವೆಲ್ 2028ರ ಸಾರ್ವತ್ರಿಕ ಚುನಾವಣೆ ಈಗಲೇ ರಂಗು ಪಡಿತಾ ಇದೆಯಾ ಅನ್ನೋದಕ್ಕೆ ಪೂರಕವಾದಂತಹ ಬಹಳಷ್ಟು ಅಪ್ಡೇಟ್ಸ್ ಇದ್ದಾವೆ. ಹಾಗಾದ್ರೆ ಮೊದಲ ಸುದ್ದಿ ಈ ಸುದ್ದಿ ಸಂಚಿಕೆಯಲ್ಲಿ ಯಾವುದು ನೋಡ್ತಾ ಹೋಗೋಣ. ಲೆಟ್ಸ್ ಲುಕ್ ಇನ್ ಟು ಇಟ್. 2028ರ ಸಾರ್ವತ್ರಿಕ ಚುನಾವಣೆಗೆ BY ವಿಜಯೇಂದ್ರ ವಿಧಾನಸೌಧ ಮೆಟ್ಟಿಲು ಹತ್ತಬಾರದು. ಇದು ನಮ್ಮ ಹಾರೈಕೆ ಆಕಾಂಕ್ಷೆ ಅಲ್ಲ, ಇದು ಯಾರ ಹೇಳಿಕೆ, ಯಾರ ಶಪಥ ನೋಡ್ತಾ ಹೋಗೋಣ. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಸೋಲಾಗಲೇಬೇಕು ಅಂತ ಪಣ ತೊಟ್ಟು ಕೂತಿದ್ದಾರಂತೆ ಮುಖ್ಯಮಂತ್ರಿ DK ಶಿವಕುಮಾರ್. ಯಡಿಯೂರಪ್ಪ ಪುತ್ರನಿಗೆ ಸೋಲುಣಿಸಲು DKಶಿ ರಣತಂತ್ರ ಹೆಣಿತಾ ಇದ್ದಾರೆ ಅನ್ನೋ ಮಾಹಿತಿ ಇದೀಗ ತಾನೇ ಲಭ್ಯವಾಗ್ತಾ ಇದೆ. 2028ರ ಚುನಾವಣೆಗೆ DK ಶಿವಕುಮಾರ್ ಭರ್ಜರಿ ಸಿದ್ಧತೆಯನ್ನ ಈಗಲೇ ಮಾಡ್ತಾ ಇದ್ದಾರೆ. ಶಿಕಾರಿಪುರಕ್ಕೆ ರಣಬೇಟೆಗಾರನನ್ನ ಸಿದ್ಧಪಡಿಸುವ ನಿಟ್ಟಿನಲ್ಲಿ ಬದ್ಧರಾಗಿದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್. 2023ರಲ್ಲಿ ಬಿಜೆಪಿ ಅಲ್ಲಿ ಸೋಲುಂಟಾಗಲಿಕ್ಕೆ ಕಡಿಮೆ ಮತಗಳ ಅಂತರದಿಂದ ಅಲ್ಲಿ ಮಿಸ್ ಆಯಿತು. 2023ರಲ್ಲಿ ಭಾರತೀಯ ಜನತಾ ಪಕ್ಷದ ವಿಜಯೇಂದ್ರ ಸೋಲಿನಿಂದ ಜಸ್ಟ್ ಮಿಸ್ ಆಗಿದ್ರು. 2028ಕ್ಕೆ ವಿಜಯೇಂದ್ರ ಅಲ್ಲಿ ಶಾಸಕರಾಗಬಾರದು, ಇದು CM DK ಹುಕುಂ. ಹಾಗಾದ್ರೆ ಅಲ್ಲಿಯ ಜನ ನಿರ್ಧಾರ ಏನ್ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟು. ಇಲ್ಲಿ ಯಾರು ಹುಕುಂ ಅನ್ಲಿ, ಹೂ ಅನ್ಲಿ ಅದು ಮ್ಯಾಟ್ರ್ ಆಗೋದಿಲ್ಲ. ಆದರೆ ರಾಜಕಾರಣದ ಪಟ್ಟುಗಳು ಅಂತ ಬಂದಾಗ, ಸ್ಟ್ರಾಟಜಿ ಅಂತ ಬಂದಾಗ, ತಂತ್ರಗಾರಿಕೆ ಬಂದಾಗ ಈ ಎಲ್ಲ ವಿಚಾರಗಳು ಕೂಡ ಬಹಳ ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತವೆ. ಅಸಲಿಗೆ ವಿಜಯೇಂದ್ರ ವಿರುದ್ಧ ಸೆಣಸಲಿರುವ ಆ ರಣಬೇಟೆಗಾರ ಆದ್ರೂ ಯಾರು? ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಎಸ್, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಶಾಸಕರಾಗಿ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರೆಸಿಕೊಳ್ಳುವಂಥ ಅಗ್ನಿ ಪರೀಕ್ಷೆಯೂ ಕೂಡ ಆಗಿರುವಂಥ ಚುನಾವಣೆಯಲ್ಲಿ ಗೆಲ್ಲಲೇಬೇಕಾಗತ್ತೆ. ಹೀಗಾಗಿ ಆ ಕ್ಷೇತ್ರದ ಜನ ಯಾರನ್ನ ಆಯ್ಕೆ ಮಾಡ್ತಾರೆ, ಎಷ್ಟು ಮತಗಳ ಅಂತರದಿಂದ ಸೋಲಿಸ್ತಾರೆ, ಗೆಲ್ಲಿಸ್ತಾರೆ ಅನ್ನುವ ಒಂದು ರಾಜಕೀಯ ಲೆಕ್ಕಾಚಾರ ಸಹಜವಾಗಿ ಎಲ್ಲ ಟೈಮಲ್ಲೂ ಕೂಡ ಇದ್ದೇ ಇರುತ್ತೆ. ಆದರೆ ಈಗ ಅತಿ ವೇಗವಾಗಿ ರಂಗನ್ನ ಪಡೆದುಕೊಳ್ತಾ ಇದೆಯಾ ಮುಂದಿನ ಸಾರ್ವತ್ರಿಕ ಚುನಾವಣೆ. DK ಶಿವಕುಮಾರ್ ಒಬ್ಬ ದೊಡ್ಡ ಮಹತ್ವಾಕಾಂಕ್ಷಿಯಾಗಿ ತಮ್ಮ ಹಿಡಿದ ಪಟ್ಟನ್ನ ಸಡಿಲಿಸೋದಿಲ್ಲ, ಸಂಕಲ್ಪವನ್ನ ಈಡೇರಿಸಿಕೊಳ್ಳುವಲ್ಲಿ ನಿಷ್ಣಾತರು ಅನ್ನುವ ಒಂದು ಛಾತಿ ಇರುವ ನಾಯಕ ಅನ್ನುವ ಹಣೆಪಟ್ಟಿ ಅವರಿಗಿರುವಾಗ ಮುಂಬರುವ ಚುನಾವಣೆಯನ್ನು ಯಾವ ರೀತಿ ಎದುರಿಸ್ತಾರೆ, ಯಾವ ರೀತಿ ಸವಾಲುಗಳನ್ನು ಹಾಕ್ತಾರೆ, ಹೀಗೆ ಬಹಳಷ್ಟು ವಿಚಾರಗಳು ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದ್ದಾವೆ. ಎಸ್, ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಪ್ಡೇಟ್. ವಿಜಯೇಂದ್ರ ಸೋಲಿಸಲು ಸಜ್ಜಾದ ಆ ರಣಬೇಟೆಗಾರ ಯಾರು? ಅವ್ರು ಬೇರಾರು ಅಲ್ಲ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಕಟ್ಟಾಳು ನಾಗರಾಜ್ ಗೌಡ. ಈ ಬಾರಿ ವಿಜಯೇಂದ್ರ ಅವರನ್ನ ಸೋಲಿಸಲು ಪಣ ತೊಟ್ಟಂತೆ ಕಾಣ್ತಾ ಇದೆ. ಹಾಗಾಗಿ ಆ ರಣಬೇಟೆಗಾರ ಮತ್ತಾರು ಅಲ್ಲ, SP ನಾಗರಾಜು ಗೌಡ 2028ರಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಲಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಐ ರಿಪೀಟ್ ಅಂಡ್ ಐ ಸ್ಟ್ರೆಸ್ ದ ವರ್ಡ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, SP ನಾಗರಾಜ್ ಗೌಡ 2023ರಲ್ಲಿ ಕೊನೆ ಕ್ಷಣದಲ್ಲಿ ನಾಗರಾಜ್ ಗೌಡಗೆ ಟಿಕೆಟ್ ಮಿಸ್ ಆಗಿತ್ತು. ಆದರೆ ಈ ಬಾರಿ ಲಿಂಗಾಯತ ಸಮುದಾಯದ ನಾಗರಾಜ್ ಗೌಡಗೆ ಟಿಕೆಟ್ ಮಿಸ್ ಆಗೋದಿಲ್ಲ ಅನ್ನುವ ಖಚಿತವಾದ ಮಾಹಿತಿ ಇದೆ. ಈಗಾಗಲೇ ಕ್ಷೇತ್ರದಲ್ಲಿ ಭರ್ಜರಿ ತಯಾರಿ ನಡೆಸ್ತಾ ಇರುವಂತಹ SP ನಾಗರಾಜ್ ಗೌಡ 2023ರಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಿದ್ರು. ಅಷ್ಟೇ ಅಲ್ಲ, ಬಹಳ ದೊಡ್ಡ ಮಟ್ಟದ ಸವಾಲನ್ನು ಕೂಡ ಒಡ್ಡಿದ್ರು. ನಾಗರಾಜ್ ಗೌಡ 70,000 ಮತಗಳನ್ನು ಪಡೆದುಕೊಂಡಿದ್ರು. ಒಂದೊಮ್ಮೆ ಆಗಲೇ ಕಾಂಗ್ರೆಸ್ ಟಿಕೆಟ್ ಏನಾದರೂ ಸಿಕ್ಕಿದ್ರೆ ಆ ಕಥೆನೇ ಬೇರೆ ಆಗ್ತಿತ್ತು ಅನ್ನುವ ಲೆಕ್ಕಾಚಾರ ಕೂಡ ತಳ್ಳಿ ಹಾಕುವಂತಿಲ್ಲ. ಶಿಕಾರಿಪುರದಲ್ಲಿ ವಿಜಯೇಂದ್ರ ಅವರನ್ನ ಗೆಲ್ಲಲು ನಾನೇ ಕಾರಣ ಅಂತ DK ಶಿವಕುಮಾರ್ ಹೇಳಿದ್ರು. ಆದರೆ 2028ರಲ್ಲಿ ಮತ್ತದೇ ತಪ್ಪನ್ನ ನಾನು ಮಾಡೋದಿಲ್ಲ ಅನ್ನುವ ಶಪಥವನ್ನ ಮಾಡದಂತೆ ಕಾಣ್ತಾ ಇದೆ ಹಾಲಿ ಸಚಿವರು, ಹಾಲಿ ಮುಖ್ಯಮಂತ್ರಿಗಳು DK ಶಿವಕುಮಾರ್. 2028ರಲ್ಲಿ ಶಿಕಾರಿಪುರದಲ್ಲಿ ನಾಗರಾಜ್ ಗೌಡ ವರ್ಸಸ್ ವಿಜಯೇಂದ್ರ ವಾರ್ ಬಹುತೇಕ ಖಚಿತ ಅನ್ನುವ ನಿಟ್ಟಿನಲ್ಲಿ ಸದ್ಯದ ವಾತಾವರಣ ನಿರ್ಮಾಣವಾದಂತೆ ಕಾರಣವಾಗ್ತಾ ಇದೆ. ಎಸ್, ಹಾಗಾದ್ರೆ ಏನಾಗಬಹುದು ಮುಂದಿನ ದಿನಗಳಲ್ಲಿ, ಯಾವೆಲ್ಲ ಕಾರಣಗಳಿಗಾಗಿ ಈ ಒಂದು ಚುನಾವಣಾ ಕಣ ರಂಗೇರಬಹುದು ಅಂತ ನೋಡಿದಾಗ BSY ಹಿಡಿತದಲ್ಲಿ ಇದ್ದಂಥ ಶಿಕಾರಿಪುರ ಕ್ಷೇತ್ರ ತದನಂತರದಲ್ಲಿ BY ವಿಜಯೇಂದ್ರ ಅವರ ಪಾಲಾಗುತ್ತೆ. ಹಾಗಾದ್ರೆ ಶಿಕಾರಿಪುರದ 2023ರ ಫಲಿತಾಂಶವನ್ನು ನೋಡಿದಾಗ ಆ ಚುನಾವಣಾ ಕಣ ಹೇಗಿತ್ತು, ಆವಾಗಿನ ಟ್ರೆಂಡಿಂಗ್ ಹೇಗಿತ್ತು, ಯಾವ ರೀತಿಯಾದಂಥ ಟ್ರ್ಯಾಕ್ ರೆಕಾರ್ಡ್ ಇತ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ
2023ರಲ್ಲಿ BY ವಿಜಯೇಂದ್ರ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿ ಅಲ್ಲಿ ಆಯ್ಕೆ ಆಗ್ತಾರೆ. 81,810 ಮತಗಳನ್ನು ತಮ್ಮದಾಗಿಸ್ಕೊಳ್ತಾರೆ. ಅಲ್ಲಿ ಪ್ರಬಲ ಪೈಪೋಟಿಯನ್ನ ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ SP ನಾಗರಾಜ್ ಗೌಡ. ಅಲ್ಲಿ ಅವರು ಯಾವುದೇ ಪಕ್ಷದ ಪರವಾಗಿ ಸ್ಪರ್ಧಿಸಿ ಇಷ್ಟು ಮತಗಳನ್ನು ಪಡೆದಿರೋದಿಲ್ಲ. ಪಕ್ಷೇತರ ಅಭ್ಯರ್ಥಿಯಾಗಿ 70,802 ಮತಗಳನ್ನು ತಮ್ಮದಾಗಿಸ್ಕೊಳ್ತಾರೆ. ಯಾರು? SP ನಾಗರಾಜ್ ಗೌಡ. ಹಾಗೆಯೇ ಗೋಣಿ ಮಾಲ್ತೇಶ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಕೇವಲ 8,101 ಮತಗಳಿಗೆ ತೃಪ್ತಿ ಪಡಬೇಕಾಗತ್ತೆ. ಅಂದರೆ ಕೊನೆಯ ಕ್ಷಣದಲ್ಲಿ ನಾಗರಾಜ್ ಗೌಡರಿಗೆ ಅಲ್ಲಿ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದು ಮಾಹಿತಿ ಇದೆ. ಹಾಗಾಗಿ ಈ ಬಾರಿ ನಾವು ಆ ತಪ್ಪನ್ನ ಮಾಡೋದಿಲ್ಲ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಯಾಕೆ ಅವರನ್ನ ಕಣಕ್ಕಿಳಿಸಬಾರದು ಅನ್ನುವ ಆಲೋಚನೆ DK ಶಿವಕುಮಾರ್ ಅವರಿಗೆ ಬಂದಂತೆ ಕಾಣ್ತಾ ಇದೆ.